ಹೋದ್ರಿ, ಹೈಕಮಾಂಡ್ ಮೀಟ್ ಆಗಿ ಬಂದ್ರಿ, ರಾಜಣ್ಣ ಅವ್ರ ನಂತರ ಹೋದ್ರಿ. ಇವತ್ತು ಪರಮೇಶ್ವರ್ ಹೋಗಿದ್ದಾರೆ. ಹೋಗ್ತಿರ್ಬೇಕಾದ್ರೆ ಏನು ಭೇಟಿಯಾಗಲಿಕ್ಕೆ ಏನು ಮುಕ್ತಿ ಅದು ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಏನು ಬೇಡ್ಕೊಂಡಿದ್ದಿಲ್ಲ, ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರ್ಬೇಕು ಅನ್ನೋದಷ್ಟೇ, ಮತ್ತೆ ಬಿಡೋದು. ಶ್ರೀಮಂತರ ಆಗ್ಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೋತೀವಿ, ಹಾಗೆ ನಮ್ಮ ಪಕ್ಷ ಅಧಿಕಾರ ಮತ್ತೆ ಬರಲಿ ಅಂತ ಬೇಡ್ಕೊಂಡಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೂ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಈಗ ರಾಜಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮುಸ್ಕಿನ ಗುದ್ದಾಟ ಸ್ಟಾರ್ಟ್ ಆಗಿದೆ. ಒಂದ್ ಕಡೆಯಿಂದ ರಾಜಣ್ಣ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಒಂದು ಹಠ. ನಾನು ಅದಕ್ಕೆ ಆಗ್ತೀನಿ ಅನ್ನುವ ಒಂದು ಸೂಚನೆ ಅಲ್ಲ. ಹಠ ಇಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಯಾರೋ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಮಾಡಲ್ಲ. ಈಗ ಕೆ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು, ಅವರು ನಿನ್ನೆ ಹೈಕಮಾಂಡ್ ಅವರಿಗೆ ಪತ್ರನೂ ಬರೆದಿದ್ದಾರೆ, ಮತ್ತೆ ದೂರು ಕೊಟ್ಟಿದ್ದಾರೆ. ಕೆ ಸಿ ವೇಣುಗೋಪಾಲಿಗೂ ಹಾಗೆ ಖರ್ಗೆ ಅವರಿಗೆ. ಏನಂತ ಹೇಳಿದ್ರೆ, ರಾಜಣ್ಣ ಅವರ ಹೇಳಿಕೆಯಿಂದ ತುಂಬ ಮುಜುಗರ ಆಗ್ತಾ ಇದೆ, ಪಕ್ಷಕ್ಕೆ ತುಂಬ ಇದಾಗ್ತಾ ಇದೆ, ಏನೋ ಒಂಥರ ಬೇರೆ ರೀತಿಯಲ್ಲಿ ಏನು ಇದೀಗ ಮೇಲಿಂದ ಆರ್ಡರ್ಗಳು ಬಂದ್ರು ಅದನ್ನು ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ, ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರು ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತದೆ. ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ರಾಜಣ್ಣಪ್ಪ ಅವ್ರ ಅಂಡರ್ನಲ್ಲಿದ್ದಾರೆ, ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಕರೆದು ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತದೆ, ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಣ್ಣ ಅವರು ಹೇಳಿರುವಂಥದ್ದು, ನನಗೆ ಶಿಸ್ತನ್ನು ಕಲಿಸ್ಬೇಕಾದ ಅವಶ್ಯಕತೆ ನಿಮಗೆ ಇಲ್ಲ. ಮತ್ತೆ AICC ಇವರನ್ನ ಇಟ್ಕೊಂಡು ಆಟ ಆಡ್ತಿರೋ, ಅವರನ್ನ ಬಳಸ್ತಾ ಇರೋರು ನೀವು ಅಂತ ರಾಜಣ್ಣ ಅವರು ಹೇಳಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳಲಿಕ್ಕೆ ಆಗ್ಲಕ್ಕ. ಅದು ಅವರವರ ಹೇಳಿಕೆ, ಪ್ರತಿಯೊಂದು ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕಾಗಲ್ಲ. ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳ್ತೀನಿ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಈಗ ಒಂದು ಕಡೆಯಿಂದ CM ಚೇಂಜ್ ಆಗಬೇಕು ಅಂತ ಪ್ರಯತ್ನಗಳಂತೂ ನಡೀತಾ ಇತ್ತು. ಈಗ ನೀವು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಕೂಡ ಅವರೇ ಮುಂದುವರಿತ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರೇ ಇರಬೇಕು. ಅದಾದ್ಮೇಲೆ ಮತ್ತೇನು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ನೀವು ಪ್ರಶ್ನೆ ಕೇಳೋದು, ಪ್ರಶ್ನೆ ಬರೋದು, ಉದ್ಭವಿಸೋದು. ಈಗ ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಂತ ಅವ್ರು ಹೇಳಿಬಿಟ್ಟ ಮ್ಯಾಗೆ ನಾನು ಅದಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ, ಅದು ಚರ್ಚೆನೂ ಅನವಶ್ಯಕ.